ಸೊ 23ನೇ ತಾರೀಕು ಈಗ ಸಿನಿಮಾ ಪ್ಲಾನ್ ಮಾಡ್ಕೊಂಡಿದ್ವಿ. ಪ್ರಮೋಷನ್ಸ್ ಎಲ್ಲ ನಡೀತಾ ಇದೆ. ಒಂದು ಕಡೆಯಲ್ಲಿ ನಿಮ್ಮ ಫ್ಯಾನ್ಸ್ ಕೂಡ ಅವ್ರದೇ ರೀತಿಯಲ್ಲಿ ಪ್ರಮೋಷನ್ಸ್ನ ಮಾಡ್ತಾ ಇದ್ದಾರೆ. ಈಗ ನೀವು ಫಸ್ಟ್ ಡೇ ಫಸ್ಟ್ ಶೋ ಎಲ್ಲಿರ್ತೀರಿ, ಹೇಗೆ, ಯಾವ್ದಾದ್ರು ಪ್ಲಾನ್ಸ್ ಆಗಿದೆಯಾ, ಹೇಗೆ? ಅದನ್ನ ಹೇಳಲ್ಲ. ಯಾಕೆ ಸರ್, ಇನ್ನೂ ಏನು ಸರ್ಪ್ರೈಸ್ ಇದೆ ಸರ್? ಸಡನ್ ಶಾಕ್, ಸಡನ್ ವಿಸಿಟ್, ಸರ್ಪ್ರೈಸ್ ವಿಸಿಟ್. ಓಕೆ, ನಿಮ್ದೇನು? ನನಗೆ ಗೊತ್ತಿಲ್ಲ, ಅದು ನಿಜವಾಗ್ಲೂ ಗೊತ್ತಿಲ್ಲ. ಅವ್ರ ಪ್ಲಾನ್ ಮೇಲೆ ನನ್ನ ಪ್ಲಾನ್ ಮೇಲೆ ನಾನು ಅವ್ರ ಜೊತೆನೇ ಇರ್ತೀನಿ ಹೆಚ್ಚು ಕಮ್ಮಿ. ಸೊ ಅವ್ರೇನು ಹೇಳ್ತಾರೆ ಅದು ಮಾಡೋಣ, ಹೋಗಿ ಮಾಡೋಣ ಅಷ್ಟೇ ಅಲ್ವಾ. ನನಗೆ ಗೊತ್ತಿಲ್ಲ ಅಲ್ಲ ಆಕ್ಚುಲಿ. ನೋಡಿ, ಈ ತರ ಸಿನಿಮಾಗಳ ಫಸ್ಟ್ ಡೇ ಹೆಂಗಿರುತ್ತೆ, ಹಿಂಗತ್ತೆ ವಿಜಯ್ ಸರ್ ಸಿನಿಮಾಗಳ ಫಸ್ಟ್ ಡೇ ಹೆಂಗಿರುತ್ತೆ, ನಾನು ಇಲ್ಲಿ ಬೆಂಗಳೂರಲ್ಲಿ ನೋಡಿಲ್ಲ ನಾನು. ಹಾಗಾಗಿ ಐ ಥಿಂಕ್ ಐ ವಿಲ್ ವೇಟ್. ಈಗ ನಾವು ಪೋಸ್ಟರ್ಸ್ ಅಲ್ಲಿ ನೋಡ್ತಾ ಇರುವಂತಹ ಆರ್ಟಿಸ್ಟ್ಗಳಿರ್ಬಹುದು ಅಥವಾ ಟ್ರೇಲರ್ ಟೀಸರ್ ಅಲ್ಲಿ ನೋಡಿದ ಆರ್ಟಿಸ್ಟ್ಗಳು, ಅವರ ಪಾತ್ರಗಳನ್ನ ನಾವೇನು ನೋಡಿ ವಾವ್ ಏನು ಸೂಪರ್ ಆಗಿದೆ, ಎಷ್ಟು ರಗಡ್ ಆಗಿದೆ ಅಂತ ನಾವು ಅಂದ್ಕೊಳ್ತಿದ್ದೀವಿ. ಈ ಥರ ಸರ್ಪ್ರೈಸ್ ಕೊಡುವಂತಹ ಎಲಿಮೆಂಟ್ಸ್ ಸ್ಕ್ರೀನಲ್ಲಿ ಇನ್ನೂ ಯಾವ್ಯಾವ ಪಾತ್ರಗಳು ಬರಬಹುದು ಅಂತ ನಿರೀಕ್ಷೆ ಮಾಡಿ? ಓವರ್ ಆಲ್ ಕಥೆನೇ ತುಂಬ ಕತೆ ಹೇಳಿರುವ ಶೈಲಿನೇ ವಿಭಿನ್ನವಾಗಿ ಸರ್ಪ್ರೈಸಿಂಗ್ ಆಗಿರುತ್ತೆ ನೋಡುಗರಿಗೆ. ಹಂಗೆ ಪಾತ್ರಧಾರಿಗಳನ್ನು ಎಲ್ಲರನ್ನು ಒಳ್ಳೆಯವ್ರನ್ನ ಆಯ್ಕೆ ಮಾಡಿರೋದ್ರಿಂದ ಎಲ್ಲರೂ ಒಪ್ಸಕ್ಕೆ ಟ್ರೈ ಮಾಡಿದ್ದಾರೆ. ಅಂದರೆ ಈ ಸಿನಿಮಾಲಿ ಭಾಗ್ಯ ಆಗಿ ಈಕೆ ಬರಬೇಕು ಅಂದಾಗ ಆ ಪ್ರಾಸೆಸ್ಸಲ್ಲಿ ಜಡೇಶ್ ಅವ್ರು ಇದ್ದರು. ನೀವು ಯಾವಾಗ ಪಿಚ್ಚಿನಾದ್ರಿ ನಿಮ್ಮ ಮಗಳನ್ನ ಇದರಲ್ಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಅಂದಾಗ ಅವ್ರ ಪಾತ್ರ ಏನು, ಅದು ಎಷ್ಟು ಸ್ಪೇಸ್ ಸಿಗುತ್ತೆ? ಆ ಮಾತುಕತೆ ಮಾಡಬೇಕಾದ್ರೆ ಫಿಕ್ಸ್ ಮಾಡ್ಕೊಂಡ್ವಿ ಇಲ್ಲಿ ಅಂತ. ಅವಾಗ ನನಗೆ ಒಳಗಡೆನೆ ಜಡೇಶು ಒಪ್ಕೊಂಡ್ರು, ಇಲ್ಲ ಸರ್ ಮಾಡಿಸ್ಬೋದು ಅಂತ. ಅವಾಗ ನನ್ಗೆ ಒಳ್ಳೆ ಖುಷಿ ಆಯ್ತು. ಅಂದರೆ ಇಲ್ಲ ಜಡೇಶ್, ಇನ್ನೊಂದ್ಸರಿ ಯೋಚನೆ ಮಾಡಪ್ಪ, ನೀನು ಅಂದರೆ ಈಗ ಅವಳು ಪ್ರಿಪೇರ್ ಆಗಿದ್ದಾಳೆ, ನಾನು ಹೇಳಿದೆ ಪ್ರಿಪೇರ್ ಆಗು ಅಂತ. ಸೊ ಪ್ರಿಪೇರ್ ಆದಾಗ ನಾನು ಮಾಡು ಅನ್ನೋದು ಕರೆಕ್ಟ್ ಟೈಮ್ ಇದು. ಎಲ್ಲೋ ನಾನು ಮಾಡಿ ಪಾಪ ಅದು ಕಾಯೋದು ಬೇಡ, ನಮ್ಗಳ ಮಧ್ಯೆ ಇದ್ರೆ ಎಲ್ಲೋ ಒಂದು ಕಡೆ ಕಲಿಯುತ್ತೆ ಅದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಎಸ್, ಓಕೆ. 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ಪ್ರೀತಿಯ ಆಡಿಯನ್ಸ್ಗೆ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಹೇಗೆ ಅಂದರೆ ಟ್ರೇಲರ್ ಮಾಡ್ತೀವಿ, ಮತ್ತೊಂದು ಪ್ರಮೋಷನ್ಸ್ ಮಾಡ್ತೀವಿ, ಏನೇ ಮಾಡಿದ್ರು ಅವ್ರನ್ನ ಥಿಯೇಟರ್ ಕರ್ಕೊಂಬಂದು ಸಿನಿಮಾ ನೋಡ್ಸೋದು ಒಪ್ಸೋದು ಭಾಳನೇ ಚಾಲೆಂಜಿಂಗ್ ವಿಷಯ, ಅದರಲ್ಲೂ ಕನ್ನಡ ಸಿನಿಮಾ ವಿಷಯದಲ್ಲಿ. ಸೊ ಏನು ಹೇಳಕ್ಕೆ ಬಯಸ್ತೀರಿ? ನಿಮ್ಮ ಮನೆಯ ಕಥೆಯಲ್ಲಿ ನಮ್ಮದೊಂದು ಲ್ಯಾಂಡ್ಲಾರ್ಡ್ ಕಥೆ ಆಗಿದೆ. ಸೊ ಹಂಗಾಗಿ ಯಾರು ಹಳ್ಳಿಯಿಂದ ಬಂದು ಬ್ಯಾಂಗ್ಳೂರಲ್ಲಿ ನೆಲೆಸಿದ್ದೀರಾ, ಇಡೀ ದೇಶದಾದ್ಯಂತ ಜಗತ್ತಿನಾದ್ಯಂತ ಇವತ್ತು ಸಿನಿಮಾಗಳನ್ನ ನೋಡ್ತಾರೆ, ನಮ್ಮ ಕನ್ನಡಿಗರಿದ್ದಾರೆ. ನಮ್ಮ ಕನ್ನಡ ಸಿನಿಮಾ ಅಂತ ಬಂದು ಒಮ್ಮೆ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಐ ಥಿಂಕ್ ಈಗಾಗಲೇ ಟ್ರೈಲರ್ ನೋಡಿದ್ದಾರೆ. ಸೊ ಟ್ರೈಲರ್ ಅಲ್ಲಿ ಏನನ್ನು ಪ್ರಾಮಿಸ್ ಮಾಡಿದ್ದಾರೆ, ಒಂದು ಎಂಟರ್ಟೈನರ್ ಜೊತೆಗೆ ಒಂದು ಸಂದೇಶವನ್ನ ಹೊತ್ತುಕೊಂಡು ಬರುವಂಥ ಸಿನಿಮಾ. ಆ್ಯಂಡ್ ಎಲ್ಲರೂ ಕೂಡ ಒಂದು ಒಳ್ಳೆಯ ಆನೆಸ್ಟ್ ಸಿನಿಮಾನ ಕನ್ನಡಕ್ಕೆ ತರಬೇಕು ಅಂತ ಪರಿಶ್ರಮ ಪಟ್ಟಿದ್ದಾರೆ. ಸೊ ಹಾಗಾಗಿ ಟ್ರೈಲರ್ ನೋಡಿ ಇಷ್ಟಪಟ್ಟಿದ್ರೆ ದಯವಿಟ್ಟು 23ನೇ ತಾರೀಕು ಥಿಯೇಟರ್ ಬನ್ನಿ. ಆ್ಯಂಡ್ ಸಿನಿಮಾ ಇಷ್ಟ ಆದರೆ ನಿಮ್ಮವರೆಲ್ಲರಿಗೂ ಹೇಳಿ ಅಂತ ಕೇಳ್ಕೊತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಎಸ್ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ತಾನು ನಾಯಕ ಆಗೋದಕ್ಕಿಂತ ಯಾರಾದರೂ ಒಬ್ಬ ನಾಯಕತ್ವವನ್ನು ನಿಭಾಯಿಸಬೇಕು, ಅವ್ರು ನಮ್ಮನ್ನು ಕರ್ಕೊಂಡು ಹೋಗಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಬಹುಶಃ ಈ ಸಿನಿಮಾದಲ್ಲಿ ವಿಜಯ್ ಸರ್ ಆ ನಾಯಕತ್ವದ ಗುಣವನ್ನು ಎತ್ಕೊಂಡು ಎಲ್ಲರ ಹೋರಾಟವನ್ನು ಮುಂದಕ್ಕೆ ತಗೊಂಡು ಹೋಗ್ತಾರೆ. ಆ ಹೋರಾಟದಲ್ಲಿ ಎಷ್ಟು ಗೆಲುವನ್ನು ಸಾಧಿಸ್ತಾರೆ, ಏನು ಹೇಗಿರುತ್ತೆ ಸಿನಿಮಾ ಅನ್ನೋದನ್ನ 23ನೇ ತಾರೀಕು ಥಿಯೇಟರಲ್ಲೇ ನೋಡಿ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೆನಪಿರಲಿ, ನ್ಯೂಸ್ ಆನ್ ರಿಪಬ್ಲಿಕ್ ಟಿವಿ.